ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ವಿ. ಇವತ್ತು ತಮ್ಮನೇಲಿ ನೋಡಿರೋ ಹಾಗೇ ಇವತ್ತು ಯಾವುದೇ ಥರದ ವಿಡಿಯೋ ಇರೋದಿಲ್ಲ. ಬಟ್ ಕೆಲವೊಂದು ಹೆಣ್ಣು ಮಕ್ಕಳಿಗೆ ತುಂಬಾ ಒಂದು ರೀತಿ ಎಮೋಷ್ನಲಿ ಆ್ಯಂಡ್ ಫಿಸಿಕಲಿ ಕೆಲವೊಂದು ಸಾರಿ ನಾವು ತುಂಬ ಡೌನ್ ಆಗಿಬಿಡ್ತೀವಿ. ಆದಾಗ ಯಾರ ಹತ್ರ ಆದರೂ ಹಂಚ್ಕೋಬೇಕು ಅಂತ ಹೇಳಿ ಕೆಲವೊಬ್ಬರ ಹತ್ರ ಅಂದರೆ ತುಂಬ ಹತ್ತಿರದವರು ಇವ್ರ ಹತ್ರ ಹಂಚ್ಕೋಬಹುದು ಅಂತ ಹೇಳಿ ನಾವು ಏನು ಮಾಡ್ತೀವಿ, ಕೆಲವೊಂದು ವಿಚಾರಗಳನ್ನು ಹಂಚ್ಕೊಬಿಡ್ತೀವಿ. ಬಟ್ ಕೆಲವೊಬ್ಬರು ಅದನ್ನೇ ಒಂದು ಅಡ್ವಾಂಟೇಜ್ ಆಗಿ ತಗೊಂಡು ಅವ್ರಿಗೆ ಹೇಗೆ ಬೇಕು ಅಂದರೆ ತಾನು ಮಾಡಿದ್ದು ಮಾತ್ರ ಸರಿ, ಬೇರೆಯವ್ರು ಮಾಡೋದು ಎಲ್ಲ ತಪ್ಪು ಅನ್ನೋ ಥರ ಬಿಂಬಿಸ್ತಾರೆ. ಸೊ ಅಂಥ ಒಂದಷ್ಟು ಕ್ಯಾಟಗರಿ ಜನಗಳಿಗೆ ಇವತ್ತಿನ ವಿಡಿಯೋ ಡೆಫಿನೆಟ್ಲಿ ಸ್ಕಿಪ್ ಮಾಡಿದೆ, ವಿಡಿಯೋನ ನೋಡಿ. ಆ್ಯಂಡ್ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ಒಂದು ಗಾದೆ ಮಾತಿದೆ, ಏನಪ್ಪ ಅಂತಂದರೆ ನಮ್ಮ ದಾನ ಏನು ಮಾಡ್ತೀವೋ, ದಾನ ಮಾಡಿರೋ ಬಲಗೈಯಲ್ಲಿ ಮಾಡಿರೋ ದಾನ ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ನಮ್ಮಪ್ಪ, ಒಂದು ಗಾದೆ. ಸೊ ಇದು ಎಷ್ಟರ ಮಟ್ಟಿಗೆ ನಿಜ ಅಂತಂದರೆ, ಆಗಿನ ಕಾಲದಲ್ಲಿ ಹಿರಿಯರು ಸುಮ್ಮನೆ ಯಾವುದೇ ಒಂದು ಗಾದೆಗಳನ್ನು ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಎಲ್ಲದಕ್ಕೂ ಅದರದ್ದೇ ಆದಂತಹ ನೀತಿ ಪಾಠಗಳನ್ನೋದು ಇರುತ್ತೆ. ನಾನು ನನ್ನ ಒಂದಷ್ಟು ಕ್ಲೋಸ್ ಸರ್ಕಲ್, ನಾನು ಯೂಶ್ವಲಿ ಫ್ರೆಂಡ್ಸನ್ನು ಜಾಸ್ತಿ ಮಾಡ್ಕೊಳ್ಳೋದಿಲ್ಲ, ಯಾಕಂದರೆ ನಾನು ಆಲ್ರೆಡಿ ತುಂಬ ಹೊಡೆತಗಳನ್ನು ತಿಂದಿದ್ದೀನಿ. ಸೊ ತುಂಬ ಹಚ್ಕೊಂಡಿರ್ತೀವಿ, ಕೆಲವೊಂದು ವಿಚಾರಗಳನ್ನು ಹಂಚ್ಕೊಂಡಿರ್ತೀವಿ. ಅದನ್ನು ಎಲ್ಲೋ ಒಂದು ಸಾರಿ ಟೈಮ್ ಬಂದಾಗ ಅದನ್ನು ಯೂಸ್ ಮಾಡಿಕೊಂಡು ಅವ್ರಿಗೆ ಹೇಗೆ ಬೇಕೋ ಆ ಥರ ಪೋಟ್ರೆ ಮಾಡ್ಕೊಳ್ಳೋ ಕೆಲವೊಂದು ಜನಗಳನ್ನು ನಾನು ಕಣ್ಣಾರೆ ನೋಡಿಬಿಟ್ಟಿದ್ದೀನಿ. ನಮ್ಮ ಫ್ಯಾಮಿಲಿಗಳಲ್ಲೂ ಕೆಲವೊಬ್ಬರು ಆ ಥರ ಇರ್ತಾರೆ. ಸೊ ಆ ಥರ ಒಂದು ಇದರಲ್ಲಿ ನಾನು ಯೂಶ್ವಲಿ ಯಾರನ್ನೂ ಜಾಸ್ತಿ ನಂಬಕ್ಕೆ ಹೋಗಲ್ಲ. ಆ್ಯಂಡ್ ನನಗೆ ಲಿಮಿಟೆಡ್ ಫ್ರೆಂಡ್ಸ್ ಮಾತ್ರ ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಆಗಲೂ ನನಗೆ ಭಯನೇ, ಎಲ್ಲಿ ಯಾವಾಗ ಕೈ ಕೊಟ್ಬಿಡ್ತಾರೋ ಇವರು ಅಂತ ಹೇಳಿ. ಸೊ ಅದರಲ್ಲಿ ಹಿತಶತ್ರುಗಳು ಅಂತ ಹೇಳಿ ಕರಿಬಹುದು ಇಂಥವ್ರನ್ನು. ಸೊ ಇಷ್ಟು ದಿನ ನಮ್ಮ ಜೊತೆಗಿದ್ದು ಎಲ್ಲ ಅಂದರೆ ನಾನೇ ನಿನಗೆಲ್ಲ ಸಪೋರ್ಟ್ ಮಾಡ್ತೀನಿ, ನಿನಗೆ ಬೆನ್ನೆಲುಬಾಗಿರ್ತೀನಿ ಅನ್ನೋ ಥರ ಪೋಟ್ರೆ ಮಾಡಿ, ಅದಾದಮೇಲೆ ಸಡನ್ ಒನ್ ಆಫ್ ಫ್ರೆಂಡ್ಸ್ಗೆ ನನ್ನ ಬಗ್ಗೆನೇ ಹೋಗಿ ಪಿನ್ ಇಡೋ ಥರ, ಕೋಇನ್ಸೈಡ್ ಏನಂದರೆ ಆ ಫ್ರೆಂಡ್ ನನಗೆ ಬಂದು ಹೇಳೋ ಥರ, ಈ ಥರ ಕೆಲವೊಬ್ರು ಇರ್ತಾರೆ. ಸೊ ಅಂಥವ್ರಿಗೆ ಹೇಳೋದು ಮಾತು ಏನಪ್ಪ ಅಂತಂದರೆ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ಓಕೆ? ಬೇಕಾ ಫ್ರೆಂಡ್ಶಿಪ್ಪು ಮಾಡಿ, ಆದರೆ ಅದನ್ನು ಕಳ್ಕೊಳ್ಳೋ ಕೀಳು ಮಟ್ಟಕ್ಕೆ ಮಾತ್ರ ಹೋಗಬೇಡಿ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ತಾನು ಮಾಡಿದರೆ ಮಾತ್ರ ಉತ್ತಮ, ಪರರು ಮಾಡಿದರೆ ಮಾತ್ರ ತಪ್ಪು ಅನ್ನೋದು ಕೆಲವೊಬ್ಬರು ಅದನ್ನು ಸಾಬೀತು ಮಾಡಿದ್ದಾರೆ. ಏನು ಅಂತಂದರೆ, ಅವರು ವಿಡಿಯೋ ಮಾಡಬೇಕಾದ್ರೆ ಮಾತಾಡಬಹುದು ಕೆಲವೊಂದು ಮಾತುಗಳು. ಫಾರ್ ಎಕ್ಸಾಂಪಲ್, ಈಗ ಮೋಟಿವೇಶ್ನಲ್ ಸ್ಪೀಚ್ ಆಗಿರಬಹುದು. ಸೊ ಅವ್ರು ಮಾತಾಡಿದರೆ ಆ ಮೋಟಿವೇಶ್ನಲ್ ಸ್ಪೀಚ್ಗೆ ಒಂದು ಅರ್ಥ ಇದೆ. ಅದೇ ನಾವೇನಾದರೂ ಮೋಟಿವೇಶ್ನಲ್ ಸ್ಪೀಚ್ ಮಾಡಿ ಅದನ್ನು ಹೇಳಿದ್ರೆ ಅದರಲ್ಲಿ ಅವರಿಗೆ ತಪ್ಪು ಕಂಡುಹಿಡಿತಾರೆ. ಇದು ನೀವು ಮಾಡಬಾರ್ದಿತ್ತು, ಇದು ನೀವು ಮಾಡಿದ ತಪ್ಪು ಅಂತ ಹೇಳಿ ವಾಯ್ಸ್ ರೈಸ್ ಮಾಡಿ ಮತ್ತೊಂದು ವಿಡಿಯೋಗಳನ್ನು ಮಾಡ್ತಾರೆ. ಸೊ ಈ ಥರ ಮಾಡಬೇಕಾದ್ರೆ ನೀವು ಮಾಡಿದ ಮಾತ್ರ ಸರಿ, ನಾವು ಮಾಡಿದ ಮಾತ್ರ ತಪ್ಪು, ಇದು ಎಷ್ಟರ ಮಟ್ಟಿಗೆ ಸರಿ? ನನಗೆ ನಿಜ ಹೇಳ್ತೀನಿ, ಆ ಭಗವಂತ ರಾಯರು ನನ್ನ ಪಾಲಿಗೆ ಎಷ್ಟರ ಮಟ್ಟಿಗಿದ್ದಾರೆ ಅಂತಂದರೆ, ನನಗೆ ಯಾರೆಲ್ಲ ಅಂದರೆ ನನಗೆ ಇವರು ನೆಕ್ಸ್ಟ್ ಥ್ರೆಡ್ ಆಗ್ಬೋದು ನನ್ನ ಲೈಫ್ಗೆ ಏನೋ ಒಂದು ವಿಚಾರದಲ್ಲಿ ಅಂತಂದಾಗ, ಆ ರಾಯರು ನನ್ನಪ್ಪ ನನಗೇ ಗೊತ್ತಿಲ್ದಿರ ಅವ್ರನ್ನ ಕಟ್ ಮಾಡ್ತಾ ಇರ್ತಾನೆ. ಆ್ಯಂಡ್ ನಾನು ಕಲಿತ ವಿದ್ಯೆದಲ್ಲೂ ಅಷ್ಟೇ, ಇವಾಗ ಕೆಲವೊಬ್ಬರನ್ನ ನಾವು ಕಟ್ ಮಾಡಬೇಕು, ಅವರಿಂದ ನಮಗೆ ಕನೆಕ್ಷನ್ ಬೇಡ ಅಂತಂದರೆ ನಾವು ಕಟ್ ಮಾಡ್ಕೋಬಹುದು, ಓಕೆ? ಆ ಇದ್ರ ಮುಖಾಂತರವೇ ಕೆಲವೊಬ್ಬರಿಗೆ ಆದಷ್ಟು ನಾನು ಕೈಯಲ್ಲಿ ಈ ಒಂದು ಮುಷ್ಟಿ ಏನಿದೆಯಲ್ಲ ಇದರಲ್ಲಿ ಆದಷ್ಟು ಹಿಡಿಯೋಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ಜೊತೆಲಿರೋಕ್ಕೆ ಟ್ರೈ ಮಾಡ್ತೀನಿ. ಆ ಮುಷ್ಟಿಗೆ ಸಿಗಲಿಲ್ವಾ ಬಿಟ್ಬಿಡ್ತೀನಿ, ಕಟ್ಟಿಂಗ್ ಆಪ್ಷನನ್ನು ಶುರು ಮಾಡ್ಕೋತೀನಿ. ಕಟ್ ಮಾಡಿದ ಮೇಲೆ ಅವ್ರಿಗೂ ನನಗೂ ಮಾತಾಡಬೇಕು ಅನ್ನೋ ಥಾಟ್ ಅವ್ರಿಗೂ ಬರೋದಿಲ್ಲ, ನನಗೂ ಬರೋದಿಲ್ಲ. ಯಾಕೆ ಇವತ್ತು ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಗೈಸ್, ಈಗ ಪ್ರೆಸೆಂಟ್ ನಾನು ಕಾಲು ಇಂಜುರಿ ಆಗಿ ರೆಸ್ಟಲ್ಲಿದ್ದೀನಿ. ಈಗಲೂ ನಾನು ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ,
ತುಂಬ ಬೆರಳೆಣಿಕೆಯಷ್ಟು ಜನ ಮಾತ್ರ ನನ್ನ ಫ್ರೆಂಡ್ಸ್ ಅಂತ ಅನ್ನಿಸ್ಕೊಂಡವರು, ಬೆರಳೆಣಿಕೆಯಷ್ಟು ಜನ ಮಾತ್ರನೇ ನನ್ನ ಆರೋಗ್ಯನ ವಿಚಾರಿಸಿ ಫೋನ್ ಮಾಡಿ ಹೇಗಿದೆಯಾ ಏನು ಅಂತ ತಿಳ್ಕೊಂಡ್ರು. ಯಾರು ನನ್ನವರು ಅಂತ ಹೇಳಿ ಅವ್ರಿಗೆ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದೆ, ಎಷ್ಟು ಹೆಲ್ಪ್ ಮಾಡಿದ್ದೆ, ಆ ಕೃತಜ್ಞತೆನೂ ಇಲ್ಲದೆ ಕೆಲವೊಬ್ಬರು, ಅದನ್ನು ಅಷ್ಟೇ ಬೆರಳೆಣಿಕೆ ಎಷ್ಟು ಜನ. ಯಾಕಂದರೆ ನನ್ನ ಹತ್ರ ನಾನು ಇಟ್ಕೊಂಡಿರೋದೇ ಬೆರಳೆಣಿಕೆ ಎಷ್ಟು ಜನ ಫ್ರೆಂಡ್ಸ್ಗಳನ್ನು, ಎಲ್ಲರೂ ನಾನು ನಂಬಕ್ಕೆ ಹೋಗಲ್ಲ. ಸೊ ಅದರಲ್ಲಿ ಕೆಲವೊಬ್ಬರು ಅವ್ರು ಕೇಳಿಲ್ಲ ಅಂತ ಬೇಜಾರಿಲ್ಲ, ಬಟ್ ಅದನ್ನು ಅವರು ಬೇರೆ ಥರ ಪೋಟ್ರೆ ಮಾಡಿಕೊಂಡು ವಿಡಿಯೋಗಳನ್ನು ಮಾಡೋದಿದೆಯಲ್ಲ, ಶೇಮ್ ಆನ್ ದೆಮ್ ಅಷ್ಟೇ, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಯಾರೆಲ್ಲ ನನಗೆ ಹುಷಾರಿಲ್ಲ ಅಂತ ಗೊತ್ತಾದ ಮೇಲೆ ಪ್ರೀತಿಯಿಂದ ನನಗೆ ಅಷ್ಟು ಒಂದು ಏನು ಹೇಳೋದು ಗೊತ್ತಿಲ್ಲ ಫೋನ್ ಮಾಡಿ ವಿಚಾರಿಸಿ ಪ್ರತಿಯೊಬ್ಬರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ಫ್ರೆಂಡ್ಸ್ ಆಗಿರಬಹುದು, ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ಅವ್ರಿಗೆಲ್ಲರಿಗೂ, ಯಾರಿಗೆಲ್ಲ ನನಗೆ ಕಾಲ್ ಮಾಡಬೇಕು ಅಂತಲೂ ಅನಿಸಿರೋದಿಲ್ಲ. ಯಾಕೆ ಗೊತ್ತಾ, ಇಲ್ಲಿಂದ ನಾನು ಆ ಒಂದು ಕನೆಕ್ಷನನ್ನು ಕಟ್ ಮಾಡಿದ್ದೀನಿ. ಓಕೆ, ರಾಯರು ನಮ್ಮ ಜೀವನದಲ್ಲಿ ಯಾರನ್ನಾದರೂ ಒಬ್ಬರನ್ನ ರೀಸನ್ ಇಲ್ಲದೆ ದೂರ ಮಾಡ್ತಾ ಇದ್ದಾರೆ ಅಂತ ಅಂದರೆ ರಾಯರ ಮೇಲೆ ನಂಬಿಕೆ ಇಡಿ. ರಾಯರು ಮಾಡೋದು ಒಳ್ಳೆಯದಕ್ಕೆ, ನಮ್ಮ ಒಳ್ಳೆಯದಕ್ಕೇ. ಸೊ ಜೀವನದಲ್ಲಿ ನಿಮ್ಗೆ ಯಾರಾದರೂ ದಿಢೀರಂತ ಫೋನ್ ಮಾಡ್ತಾ ಇಲ್ಲ, ದಿಢೀರಂತ ಮಾತಾಡ್ತಾ ಇಲ್ಲ, ನೀವು ಎಷ್ಟೇ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತಾ ಇಲ್ಲ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ, ಭಗವಂತನ ಆಟ ಬಲ್ಲವ್ರು ಯಾರೂ ಇಲ್ಲ. ಓಕೆ, ಭಗವಂತ ಬೇಕಾಗೆ ಅವ್ರನ್ನ ನಿಮ್ಮಿಂದ ದೂರ ಮಾಡ್ತಾ ಇದ್ದಾನೆ ನಿಮ್ಮ ಜೀವನದ ಉದ್ಧಾರಕ್ಕೆ ಅಂತ ಹೇಳಿ ಅಂದ್ಕೊಳ್ಳಿ. ಈ ವಿಡಿಯೋ ಮಾಡಬಾರ್ದಿತ್ತು, ಬಟ್ ನನಗೆ ಯಾಕೋ ತುಂಬ, ಯಾಕಂದರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಇಲ್ಲಿ ಒಳ್ಳೇದನ್ನು ವಿಶ್ ಮಾಡೋರು ಇದ್ದೀರಾ, ಹೊಟ್ಟೆ ಹೊರ್ಕೊಂಡು ಸಾಯೋರು ಇದ್ದಾರೆ. ಸೊ ಯಾರೆಲ್ಲ ಒಳ್ಳೆ ಒಂದು ಸಿಸ್ಟರ್ಸ್ ಆಗಿ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿ, ನನ್ನ ವೆಲ್ ವಿಶಸ್ ಆಗಿ ಯಾರೆಲ್ಲ ನನ್ನ ಪ್ರೀತಿ ತೋರಿಸಿ, ಕಾಳಜಿ ತೋರಿಸಿ ನನ್ನ ವೀಡಿಯೋಸನ್ನು ನೋಡ್ತಿರೋ, ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿ ಅನಿಸಿ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಒಂದು ಸ್ಮಾಲ್ ವೀಡಿಯೋನೇ, ಕೆಲವೊಬ್ಬರಿಗೆ ಇದು ಮೋಟಿವೇಟ್ ಆಗಬಹುದು. ಯಾಕೆಂತಂದರೆ ನನ್ನ ರೀತಿ ನಿಮ್ಮ ಜೀವನದಲ್ಲೂ ತುಂಬ ಜನ ಬಂದು ಕೈ ಕೊಟ್ಟು ಹೋಗಿರ್ತಾರೆ, ಎಕ್ಸ್ಪೆಷಲಿ ಹೆಣ್ಮಕ್ಳೇ ಗೈಸ್. ಗಂಡು ಮಕ್ಳು ಯಾರು ಅಷ್ಟೇ ಇವತ್ತಿನವರೆಗೂ, ಕಾಲೇಜ್ ಫ್ರೆಂಡ್ಸ್ ಆಗಲಿ, ಸ್ಕೂಲ್ ಫ್ರೆಂಡ್ಸ್ ಆಗಲಿ, ಇವತ್ತಿನವರೆಗೂ ನಾವು ಸ್ಕೂಲಲ್ಲಿ ಓದಬೇಕಾದ್ರೆ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೋ, ಅಟ್ ಪ್ರೆಸೆಂಟ್ ಈಗ ಫೋನ್ ಮಾಡಿ ಮಾತಾಡಿದ್ರು ಅಷ್ಟೇ ಮರ್ಯಾದೆ ಕೊಡ್ತಾರೆ. ಆ ಹೆಣ್ಮಕ್ಳು ಇದ್ದಾರೆ ಗೊತ್ತಾ, ವರ್ಸ್ಟಲ್ಲೇ ವರ್ಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ಬರು, ಅದನ್ನು ಮೆನ್ಷನ್ ಮಾಡ್ತೀನಿ, ಕೆಲವೊಬ್ಬರು ಮಾತ್ರನೇ. ಸೊ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಆ್ಯಂಡ್ ಯಾರೇ ಆಗಿರಲಿ ಈ ವಿಡಿಯೋ ನೋಡ್ತಾ ಇರೋರು, ನಿಮ್ಮ ಜೀವನದಲ್ಲೂ ಒಳ್ಳೆ ಫ್ರೆಂಡ್ಸ್ ನಿಮಗಿದ್ದಾರೆ ಅಂತಂದರೆ ಆದಷ್ಟು ಅವರನ್ನು ಸೇವ್ ಮಾಡ್ಕೊಳ್ಳೋಕೆ ನೋಡಿ. ಒಂದು ಸತಿ ಮುಷ್ಟಿಯಿಂದ ಕೆಳಗಡೆ ಜಾರಿದರೆ ಮತ್ತೊಂದು ಸಾರಿ ಮುಷ್ಟಿಗೆ ಅವರು ಸಿಗೋದಿಲ್ಲ. ಹಾಗಂತ ನಿಮ್ಮ ಫ್ರೆಂಡ್ ಅಂತ ಪ್ರತಿಯೊಂದನ್ನು ಹೇಳ್ಕೊಳ್ಳೋದು, ಎಲ್ಲವನ್ನು ಹಂಚ್ಕೊಳ್ಳೋದು ಮಾಡೋಕ್ಕೆ ಹೋಗಬೇಡಿ. ಯಾವಾಗ ತಿರುಗು ಬಾಣವಾಗಿ ನಿಮ್ಮೇಲೇ ಬಿಡ್ತಾರೆ ಅಂತ ನೀವು ಗೆಸ್ ಸಹ ಮಾಡೋಕ್ಕಾಗಲ್ಲ. ಸೊ ಬಿ ಕೇರ್ಫುಲ್. ಆ್ಯಂಡ್ ಒಂದು ಮೋಟಿವೇಶ್ನಲ್ ಹೇಳಬೇಕು ಅಂತಂದರೆ, ಒಬ್ಬರೇ ಬಂದಿದ್ದೀವಿ, ಒಬ್ಬರೇ ಹೋಗಬೇಕು, ಒಬ್ಬರೇ ಜಯಿಸಬೇಕು. ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ಳೋದು ನಮ್ಮ ಕುಟುಂಬ. ಆ ಕುಟುಂಬಕ್ಕೆ ನಾವು ಗೌರವ ಕೊಡೋಣ, ಕುಟುಂಬದ ಜೊತೆಗೆ ಹೋಗೋಣ. ಯಾರೇ ಕೈ ಕೊಡ್ಬೋದು, ಫ್ಯಾಮಿಲಿ ಯಾವಾಗಲೂ ನಮ್ಮ ಜೊತೆ ನಿಂತ್ಕೊಳ್ಳುತ್ತೆ. ಸೊ ಆ ಫ್ಯಾಮಿಲಿಗೆ ಗೌರವ ಕೊಟ್ಟು ಅವರ ಒಂದು ಡಿಸಿಷನ್ಗಳನ್ನು ತಗೊಂಡು ಮುಂದೆ ಹೋಗೋಣ. ಸಕ್ಸಸ್ ಖಂಡಿತ ಸಿಕ್ಕೇ ಸಿಗುತ್ತೆ. ಕಷ್ಟಪಡಬೇಕು, ಕಷ್ಟಪಟ್ಟರೆ ಎಲ್ಲವೂ ಜೀವನದಲ್ಲಿ ಸಾಧ್ಯ ಆಗೋದು. ಯಾವುದು ಕೂತ್ಕೊಂಡಿದ್ರೆ ಬರೋದಿಲ್ಲ. ರಾಯರ ಆಶೀರ್ವಾದ ಕೆಲವೊಂದು ಜೀವನದಿಂದ ದೂರ ಆಗಿದೆ. ಕೆಲವೊಂದು ವ್ಯಕ್ತಿಗಳು, ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನ ಜೀವನ ತುಂಬ ಚೆನ್ನಾಗಿದೆ. ರಾಯರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿನೂ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತಾ ಒಂದು ಸಣ್ಣ ವಿಡಿಯೋ ಮೇ ಬಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.